ಶಾಂತಿ. ಮುರಳಿಯ ದಿನಾಂಕ 7/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರ. ತಮಗೆ ತಂದೆಯ ಮೂಲಕ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ತಾವು ಈಗ ಈಶ್ವರಿಯ ಮಡಿಲಲ್ಲಿ ಇದ್ದೀರಾ. ಪ್ರಶ್ನೆ: ಅದ್ವೈತ ರಾಜ್ಯ, ಅಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ. ಆ ರಾಜ್ಯದ ಸ್ಥಾಪನೆಗೆ ಆಧಾರ ಏನಾಗಿದೆ? ಉತ್ತರ: ಯೋಗ ಬಲ. ಬಾಹುಬಲದಿಂದ ಎಂದಿಗೂ ಅದ್ವೈತ ರಾಜ್ಯದ ಸ್ಥಾಪನೆ ಆಗಲು ಸಾಧ್ಯವಿಲ್ಲ. ಹೇಗೆ ಕ್ರಿಶ್ಚಿಯನ್ನರ ಬಳಿ ಬಹಳಷ್ಟು ಶಕ್ತಿ ಇದೆ, ಅಷ್ಟೂ ಶಕ್ತಿ ಇದೆ. ಒಂದು ವೇಳೆ ಪರಸ್ಪರದಲ್ಲಿ ಅವರು ಒಂದಾದರೆ ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡಬಹುದು. ಆದರೆ ಕಾನೂನು ಇಲ್ಲ, ಲಾ ಇಲ್ಲ. ವಿಶ್ವದ ಮೇಲೆ ಒಂದೇ ರಾಜ್ಯದ ಸ್ಥಾಪನೆ ಮಾಡುವಂತಹವರು ಒಬ್ಬ ತಂದೆಯಾಗಿದ್ದಾರೆ. ಈ ಕಾರ್ಯ ಒಬ್ಬ ಬಾಬ್ರೂರ್ದು ಶಿವ ತಂದೆಯದಾಗಿದೆ. ಗೀತೆ: ಬಿಟ್ಟು ಬನ್ನಿ ಆಕಾಶ ಸಿಂಹಾಸನವನ್ನು. ಓಂ ಶಾಂತಿ. ಮಕ್ಕಳಿಗೆ ಓಂ ಶಾಂತಿಯ ಅರ್ಥವನ್ನಂತೂ ಬಹಳಷ್ಟು ಬಾರಿ ತಿಳಿಸಲಾಗಿದೆ. ಓಂ ಎಂದರೆ ನಾನು ಯಾರು? ನಾನು ಆತ್ಮ ಆಗಿದ್ದೇನೆ. ಈ ಶರೀರ ನನ್ನ ಕರ್ಮೇಂದ್ರಿಯಗಳಾಗಿವೆ. ನಾನು ಆತ್ಮ ಪರಮಧಾಮದಲ್ಲಿ ಇರುವಂತಹವನಾಗಿದ್ದೇನೆ. ಭಾರತವಾಸಿಗಳು ಕರೆಯುತ್ತಾರೆ, ಏ ದೂರ ದೇಶದಲ್ಲಿ ಇರುವ ತಂದೆಯೇ ಬನ್ನಿ, ಏಕೆಂದರೆ ಭಾರತದಲ್ಲಿ ಈಗ ಬಹಳ ಧರ್ಮಗ್ಲಾನಿ, ದುಃಖವಾಗಿದೆ. ತಾವು ಪುನಃ ಬಂದು ಗೀತೆಯ ಉಪದೇಶವನ್ನು ತಿಳಿಸಿರಿ. ಗೀತೆಗಾಗಿ ಹೇಳುತ್ತಾರೆ, ಶಿವ ತಂದೆ ಬನ್ನಿ ಎಂದು. ಏಕೆಂದರೆ ಅವರು ಎಲ್ಲರ ತಂದೆಯಾಗಿದ್ದಾರೆ. ಹೇಳ್ತಾರೆ, ಭಾರತವಾಸಿಗಳ ಮೇಲೆ ಪುನಃ ನೆರಳು ಬಿದ್ದಿದೆ, ಮಾಯಾರೂಪಿ ರಾವಣನ ನೆರಳು. ಆದ್ದರಿಂದ ಎಲ್ಲರೂ ದುಃಖಿಗಳು, ಪತಿತರಾಗಿದ್ದಾರೆ. ಕರೆಯುತ್ತಾರೆ, ರೂಪವನ್ನು ಬದಲಾಯಿಸಿಕೊಂಡು ಬನ್ನಿ. ಅಂದರೆ ಅರ್ಥ ಮನುಷ್ಯರ ರೂಪದಲ್ಲಿ ಬನ್ನಿ ಎಂದು. ಅಂದಾಗ ತಂದೆ ಮನುಷ್ಯರ ರೂಪದಲ್ಲಿ ಬರುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ಬರ್ತೀನಿ. ನಾನು ಬರುವುದು ದಿವ್ಯ ಅಲೌಕಿಕವಾಗಿದೆ. ನಾನು ಗರ್ಭದಲ್ಲಿ ಬರುವುದಿಲ್ಲ. ನಾನು ಬರುತ್ತೇನೆ ಸಾಧಾರಣ ವೃದ್ಧತನುವಿನಲ್ಲಿ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾನು ಕಲ್ಪಕಲ್ಪವು ತಮ್ಮ ನಿರಾಕಾರಿ ರೂಪವನ್ನು ಬದಲಾಯಿಸಿಕೊಂಡು ಬರುತ್ತೇನೆ. ಜ್ಞಾನ ಸಾಗರ ಅಂತೂ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಎಂದಿಗೂ ಪರಮಾತ್ಮ ಎಂದು ಹೇಳುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಈ ಸಾಧಾರಣ ತನುವಿನಲ್ಲಿ ಬಂದು ನಿಮಗೆ ಪುನಃ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಯಾವಾಗ ಪ್ರಪಂಚ ಪತಿತವಾಗುವುದು ಆಗ ನಾನು ಬರಬೇಕಾಗುವುದು. ಕಲಿಯುಗದಿಂದ ಸತ್ಯಯುಗವನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಬ್ರಹ್ಮ ವಿಷ್ಣು ಶಂಕರರ ಚಿತ್ರವೂ ಇದೆ. ಬ್ರಹ್ಮರವರ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ, ವಿಷ್ಣುವಿನ ಮೂಲಕ ಪಾಲನೆ. ಈ ಲಕ್ಷ್ಮೀನಾರಾಯಣ ವಿಷ್ಣುವಿನ 2 ರೂಪ. ಇದನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಬಾಬಾ ಪುನಃ ಬಂದಿದ್ದಾರೆ ರೂಪವನ್ನು ಬದಲಾಯಿಸಿಕೊಂಡು. ಅವರು ನಮ್ಮ ಸುಪ್ರೀಂ ತಂದೆಯೂ ಆಗಿದ್ದಾರೆ, ಸುಪ್ರೀಂ ಶಿಕ್ಷಕರೂ ಆಗಿದ್ದಾರೆ, ಸುಪ್ರೀಂ ಗುರುವೂ ಆಗಿದ್ದಾರೆ. ಆ ಗುರುಗಳಿಗೆ ಸುಪ್ರೀಂ ಪರಮ ಅಂತ ಹೇಳಲಿಕ್ಕಾಗೋದಿಲ್ಲ. ಇವರು ತಂದೆ, ಶಿಕ್ಷಕ, ಗುರು ಮೂವರೂ ಆಗಿದ್ದಾರೆ. ಲೌಕಿಕ ತಂದೆಯಂತೂ ಮಕ್ಕಳ ಪಾಲನೆ ಮಾಡಿ ನಂತರ ಅವರಿಗೆ ಶಾಲೆಗೆ ಕಳುಹಿಸುತ್ತಾರೆ. ಕೆಲವರಷ್ಟೇ ತಂದೆ ಟೀಚರ್ ಇರ್ತಾರೆ. ಇದು ಯಾರೂ ಹೇಳೋದಿಲ್ಲ. ಅಂದರೆ ತಂದೆ, ಶಿಕ್ಷಕ, ಸದ್ಗುರು ಎಲ್ಲ ನಾನೇ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ತಂದೆ ಬೇರೆ, ಟೀಚರ್ ಬೇರೆ, ಗುರು ಬೇರೆ ಇರ್ತಾರೆ. ಯಾರಿಗಾದರೂ ಪ್ಯಾರೆಂಟ್ಸು ತಂದೆನೂ ಇರಬಹುದು, ಟೀಚರು ಕೆಲವ್ರಿಗಷ್ಟೇ ಇರಬಹುದು. ಹೇಳ್ತಾರೆ, ಎಲ್ಲ ಆತ್ಮರು ನನ್ನನ್ನು ಕರೆಯುತ್ತಾರೆ. ಗಾಡ್ ಫಾದರ್ ಅಂತ ಹೇಳಿದಾಗ ಆತ್ಮನಿಗೆ ತಂದೆಯಾದರೂ ಅಲ್ವಾ? ಈ ಗೀತೆಯೂ ಸಹ ಭಕ್ತಿ ಮಾರ್ಗದ್ದಾಗಿದೆ. ಸತ್ಯಯುಗದಲ್ಲಂತೂ ಮಾಯೆ ಇರುವುದೇ ಇಲ್ಲ. ಅಲ್ಲಿ ಭಗವಂತನನ್ನು ಕರೆಯುವ ಅವಶ್ಯಕತೆಯೇ ಇರುವುದಿಲ್ಲ. ಅಲ್ಲಂತೂ ಸುಖವೇ ಸುಖವಿರುವುದು. ತಾವು ತಿಳಿದುಕೊಂಡಿದ್ದೀರಾ, 5000 ವರ್ಷಗಳ ಚಕ್ರವಾಗಿದೆ.
ಅರ್ಧ ಕಲ್ಪ ಸತ್ಯಯುಗ ತ್ರೇತಾಯುಗ ದಿನ, ಅರ್ಧ ಕಲ್ಪ ದ್ವಾಪರ ಕಲಿಯುಗ ರಾತ್ರಿ. ತಾವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಬ್ರಹ್ಮರವರ ಅಥವಾ ತಾವು ಬ್ರಾಹ್ಮಣರದೇ ಹಗಲು ರಾತ್ರಿ ಗಾಯನವಾಗಿದೆ. ದಿನ ಮತ್ತು ರಾತ್ರಿಯ ಜ್ಞಾನವನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಲಕ್ಷ್ಮೀನಾರಾಯಣರಿಗೆ ಈ ಜ್ಞಾನ ಇಲ್ಲ. ಈಗ ತಾವು ಸಂಗಮದಲ್ಲಿ ಇದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ. ಈಗ ಭಕ್ತಿ ಮಾರ್ಗ ಪೂರ್ಣವಾಗಿ ದಿನ ಉದಯವಾಗುತ್ತಿದೆ. ಈ ಜ್ಞಾನ ಈಗ ತಮಗೆ ತಂದೆಯ ಮೂಲಕ ಸಿಕ್ಕಿದೆ. ಕಲಿಯುಗದಲ್ಲಿ ಅಥವಾ ಸತ್ಯಯುಗದಲ್ಲಿ ಈ ಜ್ಞಾನ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ಗಾಯನವಾಗಿದೆ ಬ್ರಹ್ಮರವರ ದಿನ, ಬ್ರಹ್ಮರವರ ರಾತ್ರಿ. ತಾವು ಈಗ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೀರಾ. ನಂತರ ಅರ್ಧ ಕಲ್ಪದ ನಂತರ ತಾವು ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ. ಈ ಜ್ಞಾನ ತಾವು ಬ್ರಾಹ್ಮಣರ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ. ತಾವು ದೇವತೆಗಳಾಗುತ್ತೀರಾ. ನಂತರ ಈ ಜ್ಞಾನ ಇರುವುದಿಲ್ಲ. ಈಗ ರಾತ್ರಿ ಇದೆ. ಶಿವರಾತ್ರಿಯ ಗಾಯನವಿದೆ. ಶ್ರೀಕೃಷ್ಣ ರಾತ್ರಿ ಎಂದು ಹೇಳುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಶಿವನ ಜಯಂತಿ ಅಂದರೆ ಅರ್ಥ ಶಿವ ತಂದೆ ಪುನಃ ಈ ಜಗತ್ತಿನಲ್ಲಿ ಬರುತ್ತಾರೆ. ಈ ರೀತಿ ತಂದೆಯ ದಿನ ಕಡಿಮೆಗಿಂತ ಕಡಿಮೆ 1 ತಿಂಗಳು ಆಚರಿಸಬೇಕು. ಶಿವರಾತ್ರಿ ಹಬ್ಬವನ್ನು 1 ತಿಂಗಳ ಸಮಯ ಆಚರಿಸಬೇಕು. ಪೂರ್ತಿ ಸೃಷ್ಟಿಯನ್ನು ಪತಿತತನದಿಂದ ಪಾವನ ಮಾಡುತ್ತಾರೆ. ಅವರ ಹಾಲಿಡೇ ಆಚರಣೆ ಮಾಡುವುದೇ ಇಲ್ಲ. ತಂದೆ ಹೇಳುತ್ತಾರೆ, ನಾನು ಎಲ್ಲರ ಮುಕ್ತಿದಾತ ಆಗಿದ್ದೇನೆ. ಗೈಡ್ ಆಗಿ ಮಾರ್ಗದರ್ಶಕ ಆಗಿ ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ. ಈಗ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ರಾಜಯೋಗ ಕಲಿಯಲು. ತಂದೆ ತಮಗೆ ಜ್ಞಾನದ 3ನೆಯ ನೇತ್ರ ಕೊಡುತ್ತಿದ್ದಾರೆ. ಆತ್ಮನ ರೂಪ ಏನಿದೆ ಇದು ಯಾರಿಗೂ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ನೀವು ಆತ್ಮ ಅಂಗುಷ್ಟಾಕಾರದಲ್ಲೂ ಇಲ್ಲ, ಅಖಂಡ ಜ್ಯೋತಿಯಂತೆಯೂ ಇಲ್ಲ. ನೀವು ನಕ್ಷತ್ರದಂತೆ ಬಿಂದುವಿನಂತೆ ಇದ್ದೀರಾ. ನಾನು ಸಹ ಆತ್ಮ ಬಿಂದುವಾಗಿದ್ದೇನೆ. ಆದರೆ ನಾನು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ನನ್ನ ಮಹಿಮೆಯೇ ಬೇರೆಯಾಗಿದೆ. ನಾನು ಸುಪ್ರೀಂ ಆಗಿರುವ ಕಾರಣ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ತಾವು ಆತ್ಮರು ಶರೀರದಲ್ಲಿ ಬರುತ್ತೀರಾ ಅಂದಾಗ 84 ಜನ್ಮ ಪಡೆಯುತ್ತೀರಾ. ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ಲೋನ್ ಆಗಿ ಪಡೆದಿರುವ ಶರೀರ ಇದಾಗಿದೆ. ತಂದೆ ತಿಳಿಸುತ್ತಾರೆ, ನೀವು ಆತ್ಮ ಆಗಿದ್ದೀರಾ, ಆದರೆ ನೀವು ನಿಮ್ಮನ್ನು ರಿಯಲೈಸ್ ಮಾಡಿಕೊಂಡಿಲ್ಲ. ನಾನು ಆತ್ಮ ಆಗಿದ್ದೇನೆ, ಆತ್ಮವೇ ತಂದೆಯ ನೆನಪು ಮಾಡುತ್ತೆ ಎಂದು ಈಗ ಬಾಬಾ ಬಂದು ರಿಯಲೈಸ್ ಮಾಡಿಸ್ತಿದ್ದಾರೆ. ತಾವು ತಮ್ಮನ್ನು ತಾವು ರಿಯಲೈಸ್ ಮಾಡಿಕೊಂಡಿಲ್ಲ. ದುಃಖದಲ್ಲಿ ಸದಾ ತಂದೆಯನ್ನು ನೆನಪು ಮಾಡಲಾಗುವುದು. ಏ ಭಗವಂತ, ಏ ದಯಾ ಹೃದಯಿ ಬಾಬಾ, ದಯೆ ತೋರಿಸಿ ಎಂದು ದಯೆಯನ್ನು ಬೇಡಲಾಗುವುದು. ಏಕೆಂದರೆ ಆ ತಂದೆಯೇ ಜ್ಞಾನಪೂರ್ಣ ದಯಾಸಾಗರ, ಪವಿತ್ರತೆಯ ಸಾಗರ ಆಗಿದ್ದಾರೆ. ಜ್ಞಾನದಲ್ಲಿಯೂ ಸಹ ಫುಲ್ ಸಾಗರ ಆಗಿದ್ದಾರೆ. ಮನುಷ್ಯರಿಗೆ ಈ ಮಹಿಮೆ ಮಾಡಲು ಸಾಧ್ಯವಿಲ್ಲ. ಪೂರ್ತಿ ಪ್ರಪಂಚದ ಮೇಲೆ ದಯೆ ತೋರಿಸುವಂತಹ ಕಾರ್ಯ ಒಬ್ಬ ತಂದೆಯೇ ಮಾಡಲು ಸಾಧ್ಯ. ಅವರಾಗಿದ್ದಾರೆ ರಚಯಿತ. ಬಾಕಿ ಎಲ್ಲರೂ ರಚನೆ. ಕ್ರಿಯೇಟರ್ ರಚನೆಗೆ ಹೇಳಲಿಕ್ಕಾಗಲ್ಲ. ಕ್ರಿಯೇಟರು ರಚನೆಯನ್ನು ರಚಿಸುತ್ತಾರೆ. ಮೊದಲು ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ. ಅನಂತರ ಅವರ ಮೂಲಕ ರಚನೆ ರಚಿಸುತ್ತಾರೆ. ಅನಂತರ ಅವರ ಪಾಲನೆ ಮಾಡುತ್ತಾರೆ. ವಿನಾಶ ಮಾಡುವುದಿಲ್ಲ. ಈ ಬೇಹದ್ದಿನ ತಂದೆ ಬಂದು ಸ್ಥಾಪನೆ, ಪಾಲನೆ, ವಿನಾಶ ಮಾಡಿಸುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಪಾಲನೆ ಮಾಡಿಸುತ್ತಾರೆ. ಸತ್ಯಯುಗ ಆದಿಯಲ್ಲಿ ತಕ್ಷಣ ರಾಜಧಾನಿ ಸ್ಥಾಪನೆಯಾಗುವುದು. ಆಗ ಅನ್ಯ ಧರ್ಮದವರು ಕೇವಲ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಯಾವಾಗ ಲಕ್ಷಾಂತರ ಕೋಟ್ಯಾಂತರ ಅಂದಾಜಿನಲ್ಲಿ ವೃದ್ಧಿ ಆಗತ್ತೆ, ಆಗ ಅವ್ರದ್ದು ರಾಜ್ಯ ಆಗತ್ತೆ ದ್ವಾಪರ ಯುಗದಿಂದ. ಈಗ ತಾವು ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೀರಾ. ಯೋಗ ಬಲದಿಂದ ತಾವು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಬಾಹುಬಲದಿಂದ ಎಂದಿಗೂ ವಿಶ್ವದ ಮೇಲೆ ಯಾರೂ ರಾಜ್ಯ ಮಾಡಲು ಸಾಧ್ಯವಿಲ್ಲ. ಬಾಬಾ ತಿಳಿಸುತ್ತಾರೆ, ಕ್ರಿಶ್ಚಿಯನ್ನರಲ್ಲಿ ಅಷ್ಟು ತಾಕತ್ತಿದೆ.
ಅವರೆಲ್ಲರೂ ಒಂದಾದರೆ ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡಬಹುದು. ಆದರೆ ಬಾಹುಬಲದಿಂದ ವಿಶ್ವದ ಮೇಲೆ ರಾಜ್ಯ ಮಾಡಲು ಆಗುವುದಿಲ್ಲ. ಲಾ ಇಲ್ಲ, ಕಾನೂನೇ ಇಲ್ಲ. ಡ್ರಾಮಾದಲ್ಲಿ ಈ ನಿಯಮವೇ ಇಲ್ಲ. ಬಾಹುಬಲ ಇರುವವರು ವಿಶ್ವಕ್ಕೆ ಮಾಲೀಕರಾಗುವುದು. ತಂದೆ ತಿಳಿಸುತ್ತಾರೆ, ವಿಶ್ವದ ರಾಜ್ಯ ಭಾಗ್ಯವನ್ನು ಯೋಗ ಬಲದಿಂದ ನನ್ನ ಮೂಲಕವೇ ಪಡೆದುಕೊಳ್ಳುತ್ತೀರಾ. ಅಲ್ಲಿ ಯಾವುದೇ ಪಾರ್ಟಿಷನ್ ಇರುವುದಿಲ್ಲ. ಭೂಮಿ, ಆಕಾಶ ಎಲ್ಲವೂ ನಿಮ್ಮದಾಗಿರುತ್ತದೆ. ನಿಮ್ಮನ್ನು ಯಾರೂ ಟಚ್ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಹೇಳಲಾಗುವುದು ಅದ್ವೈತ ರಾಜ್ಯ ಎಂದು. ಇಲ್ಲಂತೂ ಅನೇಕ ರಾಜ್ಯಗಳಿವೆ. ತಂದೆ ತಿಳಿಸುತ್ತಾರೆ, 5000 ವರ್ಷದ ನಂತರ ತಾವು ಬಾಬಾರವರನ್ನು ನೆನಪು ಮಾಡುತ್ತೀರಾ. ಬಾಬಾ ರಾಜಯೋಗವನ್ನು ಕಲಿಸುತ್ತಾರೆ. ಶ್ರೀಕೃಷ್ಣನ ಆತ್ಮ ಈಗ ಕಲಿಯುತ್ತಿದೆ. ಶ್ರೀಕೃಷ್ಣ ಮೊದಲ ನಂಬರ್ ರಾಜಕುಮಾರ ಆಗಿದ್ದರು ಸತ್ಯಯುಗದಲ್ಲಿ. ಈ ಸಮಯದಲ್ಲಿ 84 ಜನ್ಮಗಳ ಅಂತಿಮದಲ್ಲಿ ಬಂದು ಬ್ರಹ್ಮ ಆಗಿದ್ದಾರೆ. ಇದು ಮಕ್ಕಳು ತಿಳಿದುಕೊಂಡಿದ್ದೀರಾ. ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ತಮಗೆ ತಿಳಿಸಲಾಗಿದೆ. ತಂದೆ ಪುನಃ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಅನೇಕ ಧರ್ಮಗಳ ವಿನಾಶವಾಗುವುದು ಅವಶ್ಯವಾಗಿ. ಒಂದು ಧರ್ಮದ ಸ್ಥಾಪನೆಯಾಗುವುದು. ಭಾರತವೇ 100% ಸಾಲ್ವೆಂಟ್ ಇತ್ತು. ಧರ್ಮ ಶ್ರೇಷ್ಠವಾಗಿತ್ತು. ದೇವತೆಗಳ ಕರ್ಮವೂ ಶ್ರೇಷ್ಠವಾಗಿತ್ತು. ಅವರ ಮಹಿಮೆ ಗಾಯನ ಮಾಡಲಾಗುವುದು. ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು ಎಂದು ಮೊಟ್ಟ ಮೊದಲು ಪವಿತ್ರವಾಗಿದ್ದರು. ಈಗ ಪತಿತರಾಗಿದ್ದಾರೆ. ಪುನಃ ತಂದೆ ಬಂದು ಸ್ತ್ರೀ ಪುರುಷ ಇಬ್ಬರನ್ನು ಪವಿತ್ರ ಮಾಡುತ್ತಾರೆ. ರಕ್ಷಾ ಬಂಧನದ ಉತ್ಸವವನ್ನು ಅಷ್ಟು ಯಾಕೆ ಆಚರಿಸುವುದು, ಇದು ಯಾರಿಗೂ ಗೊತ್ತಿಲ್ಲ. ಬಾಬಾರವರೇ ಬಂದು ಪ್ರತಿಜ್ಞೆ ತೆಗೆದುಕೊಳ್ಳುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ತಾವಿಬ್ಬರೂ ಪವಿತ್ರವಾಗಿರಿ ಎಂದು. ಸನ್ಯಾಸಿಗಳದಂತೂ ಧರ್ಮವೇ ಬೇರೆಯಾಗಿದೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಇದು ನಿಮಗಾಗಿ ಇದೆ. ನೀವೇ ನೋಡುತ್ತೀರಾ, ಪಾದರಿಗಳು ನಡೀತಾರೆ, ಆಗ ಕಣ್ಣು ಒಂದು ಕಡೆ ಇರುತ್ತೆ ಮತ್ತು ಯಾರ ಕಡೆಯೂ ನೋಡುವುದಿಲ್ಲ. ಪಾದ್ರಿಸನ್ನು ನೀವು ನೋಡಿರ್ಬೋದು, ಅವ್ರು ಯಾರನ್ನು ನೋಡೋದೇ ಇಲ್ಲ. ನನ್ಸು ಇರ್ತಾರಲ್ವ, ಅವರಂತೂ ಕ್ರೈಸ್ತನನ್ನು ನೆನಪು ಮಾಡುತ್ತಾರೆ. ಹೇಳುತ್ತಾರೆ ಕ್ರೈಸ್ಟ್ ಭಗವಂತನ ಮಗುವಾಗಿದ್ದರು ಎಂದು. ನಿಮಗೆ ಯಾವುದೇ ವಸ್ತ್ರಗಳ ಜೊತೆ, ಬಿಳಿಯ ವಸ್ತ್ರಗಳ ಜೊತೆ ಸಂಬಂಧ ಇಲ್ಲ. ನೀವಂತೂ ಆತ್ಮ ಆಗಿದ್ದೀರಾ. ನನ್ ಬಟ್ ಒನ್. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಸತ್ಯವಾದ ನನ್ನ ನೀವಾಗಿದ್ದೀರಾ, ನನ್ಸಾಗಿದ್ದೀರಾ ಅಂತಾರೆ ಬಾಬಾ. ಆಸ್ತಿ ಆ ತಂದೆಯಿಂದ ತಮಗೆ ಸಿಗುವುದು. ಆ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ಆದ್ದರಿಂದ ತಂದೆಯ ಆಜ್ಞೆಯಾಗಿದೆ, ನನ್ನನ್ನು ನೆನಪು ಮಾಡಿ. ಆತ್ಮನಿಗೆ ನಿಶ್ಚಯವಿಲ್ಲದ ಕಾರಣ ನನ್ಸು ಕ್ರೈಸ್ತನನ್ನು ನೆನಪು ಮಾಡುತ್ತಾರೆ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳದೇ ಇರುವ ಕಾರಣ, ನಿಶ್ಚಯವಿಲ್ಲದ ಕಾರಣ ಕ್ರೈಸ್ತನನ್ನು ನೆನಪು ಮಾಡುತ್ತಾರೆ. ಗಾಡ್ ಯಾರಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಭಾರತವಾಸಿಗಳು ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ತಿಳಿದುಕೊಂಡಿಲ್ಲ. ಲಕ್ಷ್ಮೀನಾರಾಯಣರಿಗೆ ಈ ಸೃಷ್ಟಿಯ ಜ್ಞಾನ ಇಲ್ಲ. ಅವರು ತ್ರಿಕಾಲದರ್ಶಿಗಳು ಅಲ್ಲ. ತ್ರಿಕಾಲದರ್ಶಿ ತಾವು ಬ್ರಾಹ್ಮಣರಾಗಿದ್ದೀರಾ. ತಾವು ಕವಡೆಗಳಿಂದ ಬದಲಾಗಿ ವಜ್ರದ ಸಮಾನ ತಂದೆ ತಯಾರು ಮಾಡುತ್ತಾರೆ ತಮ್ಮನ್ನು. ಈಗ ತಾವು ಈಶ್ವರಿಯ ಮಡಿಲಲ್ಲಿ ಇದ್ದೀರಾ. ನಿಮ್ಮದು ಇದು ಅಂತಿಮ ಜನ್ಮ, ಬಹಳ ಅಮೂಲ್ಯವಾಗಿದೆ. ಭಾರತ ಮತ್ತು ಪೂರ್ತಿ ಪ್ರಪಂಚದ ಸೇವೆ ನೀವು ಮಾಡುತ್ತೀರಾ. ಬಾಕಿ ಅವರಂತೂ ಶಾರೀರಿಕ ಸಮಾಜ ಸೇವಕರು, ನೀವು ಆತ್ಮಿಕ ಸೇವಾದಾರಿಗಳು. ತಮಗೆ ಕಲಿಸುವವರು ಸುಪ್ರೀಂ ಆತ್ಮ ಶಿವ ತಂದೆಯಾಗಿದ್ದಾರೆ. ಪ್ರತಿಯೊಂದು ಆತ್ಮನಿಗೂ ಹೇಳಿರಿ, ತಂದೆಯನ್ನು ನೆನಪು ಮಾಡಿ. ಆ ತಂದೆಯೇ ಪತಿತ ಪಾವನ ಆಗಿದ್ದಾರೆ. ನೀವು ಬೀಳುವುದರಲ್ಲಿ ಅಂದರೆ ಕೆಳಗೆ ಇಳಿಯುವುದರಲ್ಲಿ 84 ಜನ್ಮ ಎಡಿಸುತ್ತೆ, ಮತ್ತು ಹತ್ತುವುದರಲ್ಲಿ 1 ಸೆಕೆಂಡ್ ಎಡಿಸುತ್ತೆ. ಇದು ಮೃತ್ಯುಲೋಕದ ಅಂತಿಮ ಜನ್ಮ ನಿಮ್ಮದಾಗಿದೆ. ಮೃತ್ಯುಲೋಕ ಮುರ್ದಾಬಾದ್, ಅಮರಲೋಕ ಜಿಂದಾಬಾದ್ ಆಗುವುದು. ಇದಕ್ಕೆ ಅಮರ ಕತೆ ಎಂದು ಹೇಳಲಾಗುವುದು. ಅಮರ ತಂದೆ ಬಂದು ತಾವು ಅಮರ ಆತ್ಮರಿಗೆ
ಅಮರ ಯುಗದಲ್ಲಿ ಕರೆದುಕೊಂಡು ಹೋಗಲು ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಒಳ್ಳೆಯದು, ಅನ್ಯ ಎಲ್ಲ ಮಾತುಗಳನ್ನು ಮರೆಯಿರಿ. ನಿಮ್ಮನ್ನು ನೀವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಬುದ್ಧಿಯ ಯೋಗ ನನ್ನ ಜೊತೆ ಜೋಡಿಸಿರಿ. ಆಗ ನಿಮ್ಮ ಎಲ್ಲ ಪಾಪ ಭಸ್ಮವಾಗುವುದು. ತಾವು ಪುಣ್ಯ ಆತ್ಮ ಆಗುತ್ತೀರಾ. ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ಇದು ಹೊಸ ಮಾತಲ್ಲ. 5000 ವರ್ಷಗಳ ನಂತರ ತಂದೆಯೇ ಬಂದು ತಮಗೆ ಆಸ್ತಿ ಕೊಡುತ್ತಾರೆ. ರಾವಣ ನಂತರ ಶಾಪ ಕೊಡುತ್ತಾರೆ. ಇದು ಆಟವಾಗಿದೆ, ಭಾರತದ್ದೇ ಕಥೆಯಾಗಿದೆ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಬೇರೆ ಯಾವುದೇ ವೇದ ಶಾಸ್ತ್ರಗಳಲ್ಲಿ ಈ ಜ್ಞಾನ ಇಲ್ಲ. ಆದ್ದರಿಂದ ಗಾಡ್ ಫಾದರಿಗೆ ನಾಲೆಜ್ಫುಲ್, ಪೀಸ್ಫುಲ್, ಬ್ಲೀಸ್ಫುಲ್ ಎಂದು ಹೇಳಲಾಗುವುದು. ಅವರೊಬ್ಬರೇ ಈ ಜ್ಞಾನ ಹೇಳಲಿಕ್ಕೆ ಆಗತ್ತೆ. ತಂದೆ ತಾವು ಮಕ್ಕಳನ್ನು ಸಹ ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ. ತಾವು ಪೂಜ್ಯರಾಗಿದ್ದೀರಿ, ಅನಂತರ ಪೂಜಾರಿಗಳಾಗುತ್ತೀರಾ. ತಾವೇ ಪೂಜ್ಯರು, ತಾವೇ ಪೂಜಾರಿಗಳು. ಇದು ಭಗವಂತನಿಗೋಸ್ಕರ ಹೇಳುವುದಿಲ್ಲ. ತಾವು ಭಾರತವಾಸಿಗಳ ಮಾತಾಗಿದೆ. ತಾವು ಮೊದಲು ಕೇವಲ ಒಬ್ಬ ಶಿವನ ಭಕ್ತಿ ಮಾಡುತ್ತಿದ್ದೀರಿ. ಅವ್ಯಭಿಚಾರಿ ಭಕ್ತಿ ಅದು. ಅನಂತರ ದೇವತೆಗಳಿಗೆ ಭಕ್ತಿ ಶುರು ಮಾಡಿದ್ರಿ. ಮೊದಲು ಶಿವನಿಗೆ ಒಬ್ಬರಿಗೆ ಮಾಡ್ತಿದ್ರಿ, ಅನಂತರ ಕೆಳಗೆ ಇಳಿಯುತ್ತಾ ಬರುತ್ತೀರಾ. ಈಗ ಪುನಃ ತಾವು ದೇವಿ ದೇವತೆಗಳಾಗುತ್ತಿದ್ದೀರಾ. ಸ್ವಲ್ಪ ಓದಿದರೂ ಪ್ರಜೆಗಳಲ್ಲಿ ಹೋಗುತ್ತಾರೆ. ಯಾರು ಒಳ್ಳೆಯ ರೀತಿ ಓದುತ್ತಾರೆ, ಓದಿಸುತ್ತಾರೆ, ಅವರು ರಾಜಮನೆತನದಲ್ಲಿ ಬರುತ್ತಾರೆ. ಪ್ರಜೆಗಳಂತೂ ಬಹಳಷ್ಟು ಜನ ತಯಾರಾಗುತ್ತಾರೆ. ಒಬ್ಬ ಮಹಾರಾಜನಿಗೆ ಲಕ್ಷಾಂತರ, ಕೋಟ್ಯಾಂತರ ಅಂದಾಜಿನಲ್ಲಿ ಪ್ರಜೆಗಳಿರುತ್ತಾರೆ. ತಾವು ಪುರುಷಾರ್ಥ ಮಾಡುತ್ತೀರಾ. ಕಲ್ಪದ ಮೊದಲಿನಂತೆ ಪುರುಷಾರ್ಥದಿಂದ ತಿಳಿದು ಬರುತ್ತದೆ ಮಾಲೆಯಲ್ಲಿ ಯಾರು ಯಾರು ಬರುತ್ತಾರೆ. ಪ್ರಜೆಗಳಲ್ಲಿಯೂ ಕೆಲವರು ಶ್ರೀಮಂತರು, ಕೆಲವರು ಬಡವರಾಗುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಈಶ್ವರನ ಅರ್ಥವಾಗಿ ದಾನ ಮಾಡ್ತಾರೆ. ಯಾಕೆ? ಈಶ್ವರನ ಬಳಿ ಏನು ಇಲ್ವಾ ನಮ್ಮ ದಾನ ತಗೊಳ್ಳೋದಕ್ಕೆ? ಅಥವಾ ಈ ರೀತಿ ಹೇಳ್ತಾರೆ ಶ್ರೀಕೃಷ್ಣ ಅರ್ಪಣಂ ಅಂತ. ಆದರೆ ವಾಸ್ತವದಲ್ಲಿ ಆಗತ್ತೆ ಈಶ್ವರ ಅರ್ಪಣಂ. ಮನುಷ್ಯರು ಏನು ಮಾಡುತ್ತಾರೆ ಅದರ ಫಲ ಮುಂದಿನ ಜನ್ಮದಲ್ಲಿ ಸಿಗತ್ತೆ. ಅದು ಕೊಡೋರು ಒಬ್ಬ ಶಿವ ತಂದೆ. ಒಂದು ಜನ್ಮಕ್ಕೋಸ್ಕರ ಸಿಗತ್ತೆ. ಈಗ ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ನಿಮಗೆ 21 ಜನ್ಮಗಳ ಆಸ್ತಿಯನ್ನು ಕೊಡಲು. ನನ್ನ ಅರ್ಥವಾಗಿ ಡೈರೆಕ್ಟಾಗಿ ಏನೂ ಮಾಡುತ್ತೀರಾ, 21 ಜನ್ಮಗಳಿಗಾಗಿ ಅದರ ಪ್ರಾಪ್ತಿ ನಿಮಗೆ ಸಿಗುವುದು. ಇಂಡೈರೆಕ್ಟಾಗಿ ಮಾಡಿದರೆ 1 ಜನ್ಮಕ್ಕೋಸ್ಕರ ಅಲ್ಪಕಾಲದ ಸುಖ ಸಿಗುವುದು. ತಂದೆ ತಿಳಿಸುತ್ತಾರೆ, ನಿಮ್ಮ ಬಳಿ ಏನೆಲ್ಲ ಇದೆ ಅದೆಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವುದು. ಆದ್ದರಿಂದ ಇದನ್ನು ಸಫಲ ಮಾಡಿಕೊಳ್ಳಿ. ತಾವು ಈ ಆತ್ಮಿಕ ಹಾಸ್ಪಿಟಲ್ ಯೂನಿವರ್ಸಿಟಿಯನ್ನು ತೆರೆಯುತ್ತಾ ಹೋಗಿ, ಸೇವಾ ಕೇಂದ್ರಗಳನ್ನು ತೆರೆಯುತ್ತಾ ಹೋಗಿ. ಅಲ್ಲಿಂದ ಎಲ್ಲರೂ ಆರೋಗ್ಯವಂತರು, ಐಶ್ವರ್ಯವಂತರಾಗುತ್ತಾರೆ. ಇದರಿಂದ ತುಂಬ ಸಂಪಾದನೆಯಾಗುವುದು. ಯೋಗ ಮಾಡುವುದರಿಂದ, ಬಾಬರವರನ್ನು ನೆನಪು ಮಾಡುವುದರಿಂದ ಹೆಲ್ತ್ ಸಿಗತ್ತೆ. ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ವೆಲ್ತ್ ಸಿಗತ್ತೆ. ಅಂದಾಗ ಮನೆಯಲ್ಲಿ ಇಂತಹ ವಿಶ್ವವಿದ್ಯಾಲಯ ಹಾಸ್ಪಿಟಲ್ ಅಂದರೆ ಸೆಂಟರ್ಸನ್ನು ಓಪನ್ ಮಾಡ್ತಾ ಹೋಗಿ. ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತಂದರೆ ದೊಡ್ಡದಾಗಿ ಓಪನ್ ಮಾಡಿ. ಅಲ್ಲಿ ಬಹಳ ಬರ್ತಾರೆ. ಬಹಳ ದೊಡ್ಡ ಸೆಂಟರ್ ಇತ್ತು ಅಂದರೆ ತುಂಬ ಜನ ಬರ್ತಾರೆ. ಬೋರ್ಡಲ್ಲಿ ಬರೆಯಿರಿ. ಹೇಗೆ ನೇಚರ್ ಕ್ಯೂರ್ ಅಂತ ಬರೀತಾರೆ ಅಲ್ವಾ, ನೇಚರ್ ಕ್ಯೂರ್ ಸೆಂಟರ್ ಅಂತ ಬರೀತಾರೆ ಅಲ್ವಾ. ಬಾಬರವರು ಪೂರ್ತಿ ಪ್ರಪಂಚದ ನೇಚರನ್ನು ಬದಲಾಯಿಸಿ ಪವಿತ್ರ ಮಾಡುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಅಪವಿತ್ರರಾಗಿದ್ದಾರೆ. ಪೂರ್ತಿ ಪ್ರಪಂಚಕ್ಕೆ ಎವರ್ ವೆಲ್ದಿ ಮಾಡ್ತಾರೆ. ಪೂರ್ತಿ ಪ್ರಪಂಚವನ್ನು ಆಯುರಾರೋಗ್ಯವಂತರನ್ನಾಗಿ, ಐಶ್ವರ್ಯವಂತರನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ. ಈಗ ತಾವು ಮಕ್ಕಳಿಗೆ ತಂದೆ ಓದಿಸುತ್ತಿದ್ದಾರೆ. ತಾವು ಪ್ರಿಯಾತಿ ಪ್ರಿಯ ಮಕ್ಕಳಾಗಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು,
ತಮ್ಮ ಈ ಅಮೂಲ್ಯ ಜೀವನವನ್ನು ಆತ್ಮಿಕ ಸೇವೆಯಲ್ಲಿ ತೊಡಗಿಸಬೇಕು. ಕಾಸ್ ಭಾರತ ಪೂರ್ತಿ ಪ್ರಪಂಚದ ಸೇವೆ ಮಾಡಬೇಕು. 2ನೇ ಪಾಯಿಂಟು, ತಮ್ಮೆಲ್ಲವನ್ನ ಸಫಲ ಮಾಡಿಕೊಳ್ಳಲು ಡೈರೆಕ್ಟಾಗಿ ಈಶ್ವರ ಅರ್ಥವಾಗಿ ಅರ್ಪಣೆ ಮಾಡಬೇಕು. ಆತ್ಮಿಕ ಹಾಸ್ಪಿಟಲ್ ಮತ್ತು ಯೂನಿವರ್ಸಿಟಿ ಸೇವಾ ಕೇಂದ್ರಗಳನ್ನು ತೆರೆಯಬೇಕು. ವರದಾನ: ಏಕರಸ ಸ್ಥಿತಿಯ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರಿ. ಏಕರಸ ಸ್ಥಿತಿಯ ಮೂಲಕ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರಿ. ವರದಾನದ ವಿಶ್ಲೇಷಣೆ: ಯಾವಾಗ ಇಂದ್ರಿಯಗಳ ಆಕರ್ಷಣೆ ಮತ್ತು ಸಂಬಂಧಗಳ ಆಕರ್ಷಣೆಯಿಂದ ಮುಕ್ತರಾಗುತ್ತೀರಾ, ಆಗ ಅತೀಂದ್ರಿಯ ಸುಖದ ಅನುಭೂತಿ ಮಾಡಬಹುದು. ಯಾವುದೇ ಕರ್ಮೇಂದ್ರಿಯಕ್ಕೆ ವಶ ಆಗುವುದರಿಂದ ಏನೆಲ್ಲ ಭಿನ್ನ ಭಿನ್ನ ಆಕರ್ಷಣೆಗಳಾಗುತ್ತವೆ, ಅದು ಅತೀಂದ್ರಿಯ ಸುಖ ಅಥವಾ ಹರ್ಷ ಕೊಡಿಸುವುದರಲ್ಲಿ ಬಂಧನವಾಗುತ್ತದೆ. ಆದರೆ ಯಾವಾಗ ಬುದ್ಧಿ ಸರ್ವ ಆಕರ್ಷಣೆಗಳಿಂದ ಮುಕ್ತರ ಆಗತ್ತೆ, ಒಂದು ಸ್ಥಿತಿಯಲ್ಲಿ ಸ್ಥಿತ ಆಗತ್ತೆ, ಹಲ್ಚಲ್ ಸಮಾಪ್ತಿ ಆಗತ್ತೆ, ಆಗ ಏಕರಸ ಅವಸ್ಥೆ ಆಗುವುದರಿಂದ ಅತೀಂದ್ರಿಯ ಸುಖದ ಅನುಭೂತಿ ಆಗುವುದು. ಸ್ಲೋಗನ್: ತಮ್ಮ ಬುದ್ಧಿಯ ಲೈನ್ ಸದಾ ಕ್ಲಿಯರ್ ಇಟ್ಟುಕೊಂಡಾಗ ಅನ್ಯರ ಮನಸ್ಸಿನ ಭಾವನೆಗಳನ್ನು ತಿಳಿದುಕೊಳ್ಳುತ್ತೀರಾ. ತಮ್ಮ ಬುದ್ಧಿಯ ಲೈನ್ ಸದಾ ಕ್ಲಿಯರ್ ಆಗಿಟ್ಟುಕೊಂಡಾಗ ಅನ್ಯರ ಮನಸ್ಸಿನ ಭಾವಗಳನ್ನು ತಿಳಿದುಕೊಳ್ಳುತ್ತೀರಾ. ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಯಾವುದೇ ಪ್ರಕಾರದ ಹಲ್ಚಲ್ನಲ್ಲಿ ಅಚಲರಾಗಿ ಇರುವುದು ಶ್ರೇಷ್ಠ ಬ್ರಾಹ್ಮಣ ಆತ್ಮರ ಗುರುತಾಗಿದೆ. ಪ್ರಪಂಚ ಹಲ್ಚಲಲ್ಲಿರುತ್ತೆ, ಆದರೆ ನೀವು ಶ್ರೇಷ್ಠ ಆತ್ಮಗಳು ಹಲ್ಚಲಲ್ಲಿ ಬರಬಾರ್ದು. ಯಾಕೆ? ಡ್ರಾಮಾದ ಪ್ರತಿ ದೃಶ್ಯವನ್ನು ತಾವು ತಿಳಿದುಕೊಂಡಿದ್ದೀರಾ. ಜ್ಞಾನಪೂರ್ಣ ಆತ್ಮರು, ಶಕ್ತಿಶಾಲಿ ಆತ್ಮರು ಸದಾ ಸ್ವತಃವಾಗಿ ಅಚಲರಾಗಿ ಇರುತ್ತಾರೆ. ಅಂದಾಗ ಎಂದಿಗೂ ವಾಯುಮಂಡಲದಲ್ಲಿ ಬಂದು, ಅಂದರೆ ವಾಯುಮಂಡಲದಲ್ಲಿ ಬಂದು ಗಾಬರಿ ಆಗಬೇಡಿ. ಇಂತಹ ವಾತಾವರಣ ಇದೆ ಅಲ್ವಪ್ಪ ಅಂತ ಗಾಬರಿ ಆಗಬೇಡಿ. ಸದಾ ನಿರ್ಭಯರಾಗಿ ಇರಿ. ಓಂ ಶಾಂತಿ.